ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಓಕೆ, ಇವತ್ತೊಂದು ಎಲೆಕ್ಟ್ರಿಕ್ದು ಸ್ವಿಚ್ ಬೋರ್ಡ್ ರೆಡಿ ಮಾಡೋಂಥದ್ದೊಂದು ಕಾನ್ಸೆಪ್ಟ್ ಇದೆ. ಓಕೆ, ಅದು ಯಾವ ಥರ ನಾವೇ ಮಾಡ್ಕೊಳ್ಬೋದು. ಈಗ ನೋಡಿ, ಕ್ಯಾಲ್ಕುಲೇಷನ್ ನಾವು ಸಿವಿಲ್ದು ರಿಲೇಟೆಡ್ ಕ್ಯಾಲ್ಕುಲೇಷನ್ ಮಾಡಿ ನಾವು ತಿಳ್ಕೊತೀವಲ್ಲ, ಅದೇ ಥರ ಎಲೆಕ್ಟ್ರಿಕ್ದು ಯಾವ ಥರ ಇರುತ್ತೆ, ಯಾವುದು ಫೇಸು, ಯಾವುದು ನ್ಯೂಟ್ರಲ್ಲು. ಓಕೆ, ಬೇಸಿಕ್ ಕಾನ್ಸೆಪ್ಟ್. ಯಾಕಂದರೆ ಇದು ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನಲ್ಲಿ ಆಗ್ತಾನೆ ಇರುತ್ತೆ ಆ್ಯಕ್ಟಿವಿಟಿ. ಸೊ ಅದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು ಎಲ್ರಿಗೂ ಅಂಥೇಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗಳಿಗೆ ಎಲ್ರಿಗೂ ಒಂದು ಸ್ವಲ್ಪ ಐಡಿಯಾ ಇರಲಿ ಅದ್ರ ಬಗ್ಗೆ. ಮತ್ತು ಇದು ಒಂದು ಕರೆಂಟ್ ಅಂದ್ರೇ ತುಂಬ ಡೇಂಜರ್ ಅಂತ ತಿಳ್ಕೊಂಡಿರ್ತಾರೆ. ಹಂಗೇನಿಲ್ಲ, ಸ್ವಲ್ಪ ತಿಳ್ಕೊಂಡು ಮಾಡಿದರೆ ತುಂಬ ಈಸಿ ಇದೆ, ಅದರಲ್ಲೇನಿಲ್ಲ. ಓಕೆ, ಇವತ್ತು ನಾನೊಂದು ಸ್ವಿಚ್ ಬೋರ್ಡ್, ಓಕೆ, ಎರಡು ಸಾಕೆಟು, ಎರಡು ಬಟನ್ಸ್, ಓಕೆ, ಅಂದರೆ ಸ್ವಿಚ್, ಇದ್ರದ್ದು ಕನೆಕ್ಷನ್ ಯಾವ ಥರ ಆಗುತ್ತೆ, ವೈರಿಂಗ್ ಯಾವ ಥರ ಆಗುತ್ತೆ, ಪ್ರೊಸೆಸ್ ಫುಲ್ಲು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ತುಂಬ ಈಸಿ ಇದೆ, ನೀವು ಮಾಡ್ಕೊಳ್ಬೋದು ಮನೆಯಲ್ಲಿ ಎಲ್ಲಾದರೂ ಬೇಕಿದ್ದರೆ. ಓಕೆ, ಇದು ನಾನು ನನ್ನ ಜಮೀನಿನ ಮನೆಯಲ್ಲಿ ಒಂದು ಇದಿದೆ, ರೂಮ್ ಇದೆ, ದನದ ಕೊಟ್ಟಿಗೆ ಇದೆ, ಅಲ್ಲಿ ಅದಕ್ಕೆ ಲೈಟಿಗೆ ಅದಕ್ಕೆ ಬೇಕಾಗ್ತಾಯಿದೆ. ಓಕೆ, ಸೊ ಮನೆಯಲ್ಲಿ ನಮ್ಮ ಸೈಟಲ್ಲಿ ಕೆಲವೊಂದು ಬಟನ್ಸು ಅಂದರೆ ಜಾಸ್ತಿಯಾಗಿ ಉಳಿದಿರುತ್ತಲ್ಲ, ಎಕ್ಸಸ್ ಆಫ್ ಕ್ವಾಂಟಿಟೀಸ್ ಇರುತ್ತಲ್ಲ, ಅದರಿಂದ ತೊಗೊಂಡು ಬಂದು 2 ಬಟನ್ 2 ಸ್ವಿಚ್ಚಿಂದ ಈ ಥರ ಒಂದು ಬೋರ್ಡ್ ರೆಡಿ ಮಾಡಿದ್ದೀನಿ. ಓಕೆ, GM ಬ್ರ್ಯಾಂಡ್ದಿದೆ ಇದು. ಓಕೆ, ಇದು ನೀವು ಸಹ ಮಾಡ್ಕೊಳ್ಬೋದು ಮನೆಯಲ್ಲಿ, ಹಾಗೇನಿಲ್ಲ. ತುಂಬ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಫುಲ್ ಸ್ಟೆಪ್ ಬೈ ಸ್ಟೆಪ್ A to Z ಎಲ್ಲನೂ ಈ ವಿಡಿಯೋದಲ್ಲಿದೆ. ಓಕೆ, ನೀವು ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಸ್ಕಿಪ್ ಮಾಡಿ ನೋಡಿದ್ರೆ ಆಯಿತು. ಮತ್ತು ಅಲ್ಲಿ ವೈರಿಂಗ್ ಕನೆಕ್ಷನ್ ಇದೆ, ಇದು ಮೇನು. ಓಕೆ, ಇದು ವೈರಿಂಗ್ ಕನೆಕ್ಷನ್ ಯಾವ ಥರ ಅಂದರೆ ನರಗಳ ಕನೆಕ್ಷನ್ ಯಾವ ಥರ ಇರುತ್ತಲ್ಲ ಆ ಥರ ಕನೆಕ್ಷನ್ ಇರುತ್ತೆ. ಸೊ ಇದು ಸ್ಟಾರ್ಟಿಂಗಲ್ಲಿ ಇದೆ, ತುಂಬ ಬೇಸಿಕಲ್ಲಿ ಹೇಳಿದ್ದೀನಿ ನೋಡಿ. ಓಕೆ, ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಓಕೆ, ಇದೇ ಥರ ಸಪೋರ್ಟ್ ಮಾಡಿರಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಾಕೆಟ್ ಕಿಟ್ ಮಾಡಬೇಕು ಅಂದರೆ ಸ್ವಿಚ್ ಬಾಕ್ಸ್. ಓಕೆ, ಇದೊಂದು ಸೆಟ್ ಬರುತ್ತೆ. ಓಕೆ, ಇದು 6 ಮಾಡ್ಯೂಲ್ದು GM ಕಂಪ್ನಿದು. ಓಕೆ, 6 ಮಾಡ್ಯೂಲ್ದು ಒಂದು ಪ್ಯಾನಲ್ ಶೀಟ್ ಬರುತ್ತೆ, ಅದಕ್ಕೊಂದು ಬಾಕ್ಸು. ಓಕೆ, ಇದು ಬಾಕ್ಸು, ಇದು ಪ್ಯಾನಲ್ ಶೀಟ್. ಓಕೆ, ಮತ್ತು ಇದು ವಯರ್ ಇಷ್ಟು. ಇದರಲ್ಲಿ ರೆಡ್ ಮತ್ತು ಬ್ಲೂ, ನಾನು ಇದು ಫೇಸ್ ರೆಡ್ ಮತ್ತು ಬ್ಲೂವನ್ನು ನ್ಯೂಟ್ರಲಾಗಿ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಇದು ಎಕ್ಸ್ಟ್ರಾ ಜಾಯಿಂಟ್ಸಿಗೆ ಒಳಗಡೆ ಬರುತ್ತೆ, ಅದಕ್ಕೋಸ್ಕರ ಇದು ಯೆಲ್ಲೋ ಕಲರ್ ಯೂಸ್ ಮಾಡ್ತಿದ್ದಾನೆ. ಮತ್ತು ಒಂದು ಸ್ಕ್ರೂ ಡ್ರೈವರ್ ವಿತ್ ಟೆಸ್ಟರ್. ಓಕೆ, ಮತ್ತು 2 ಬಟನ್. ಓಕೆ, 2 ಬಟನ್ನು ಮತ್ತು 2 ಸಾಕೆಟ್. ಓಕೆ, ಮತ್ತು ಇದು ಕಟಿಂಗ್ ಪ್ಲೇಯರ್. ಓಕೆ, ಈಗ ಇದ್ರ ಪ್ರೈಸ್ ಹೇಳ್ತೀನಿ ಎಲ್ಲನೂ. ಓಕೆ, ಕಟ್ಟಿಂಗ್ ಪ್ಲೇಯರ್ ನೀವು ತೊಗೊಂಡ್ರೆ ಒಂದು 100 ರುಪೀಸು 150 ರುಪೀಸ್ನಲ್ಲಿ ಸಿಗ್ತದೆ. ಇದು ಆಪ್ಷನಲ್. ಓಕೆ, ಇತ್ತು ಅಂದರೆ ಅದರಲ್ಲೇ ಮಾಡ್ಕೊಳ್ಬೋದು. ಇವು ಸ್ವಿಚಸ್ಸು 80 ರುಪೀಸ್, ಒಂದಕ್ಕೆ 80 ರುಪೀಸ್. ಓಕೆ, GM ಬ್ರ್ಯಾಂಡ್ ಇದೆ, ಇದು ಬ್ರ್ಯಾಂಡ್ ಹೇಳ್ತಾ ಇದ್ದೀನಿ ನಾನು. 80 ರುಪೀಸ್ ಇದು ಒಂದೊಂದು, 160 ರುಪೀಸ್. ಓಕೆ, ಇದು 25 50 ರುಪೀಸ್. ಓಕೆ, ಇದು ಒಂದು 200 ರುಪೀಸ್ ಇಟ್ಕೊಳ್ಳಿ ಸೆಟ್. ಓಕೆ, ಇದಿಷ್ಟು 200, ಇದೊಂದು 20 ರುಪೀಸ್ ವೈರ್. ಇಷ್ಟು ಒಂದು ವೈರ್, ಇದೊಂದು 20 ರುಪೀಸ್ ಇಟ್ಕೊಳ್ಳಿ. ಇಷ್ಟರಲ್ಲಿ ನಮ್ಮದು 2 ಸಾಕೆಟ್ದು ಒಂದು ಇದು ಬೋರ್ಡ್ ಆಗುತ್ತೆ. ಓಕೆ, 2 ಸಾಕೆಟ್ದು. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಇದು ಪ್ಯಾನಲ್ ಇರುತ್ತಲ್ಲ, ಇದು ಇಲ್ಲಿ ಲಾಕ್ ಇರುತ್ತೆ. ಓಕೆ, ಈ ಲಾಕನ್ನು ಈ ಥರ ಪುಷ್ ಮಾಡಬೇಕು. ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ ಈ ಸೈಡ್, 2 ಸೈಡ್. ಓಕೆ, ಇಲ್ಲಿ ಓಪನ್ ಆಯ್ತು ಈ ಥರ. ಓಕೆ, ಇದರಲ್ಲಿ ನಾವು ಪೊಸಿಷನ್ಸ್ನ ಫಸ್ಟ್ ಫಿಕ್ಸ್ ಮಾಡಬೇಕು. ಓಕೆ, ನಾವು ಎಲ್ಲೆಲ್ಲಿ ಕೂಡಿಸ್ತೀವಿ ಅಂತೇಳಿ ನೋಡಿ. ನಾನು ಇಲ್ಲೊಂದು ಸಾಕೆಟ್ ಕೂಡಿಸ್ತೇನೆ, ಜಸ್ಟ್ ಹಿಂಗಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಓಕೆ, ಓಕೆ, ಈ ಥರ ಪ್ರೆಸ್ ಮಾಡಿದರೆ ಆಯಿತು. ಮತ್ತು ತೆಗಿಬೇಕು ಅಂದರೆ ಇಲ್ಲಿ ಆರೋ ಮಾರ್ಕ್ ಇದೆ ನೋಡಿ, ಇಲ್ಲಿ ಆರೋ ಮಾರ್ಕಲ್ಲಿ ಸ್ಕ್ರೂ ಡ್ರೈವರ್ನ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ ಹೊರಗೆ ಬರುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಕೆಳಗಡೆ ಮಾಡಿದರೆ ಹೊರಗೆ ಬರುತ್ತೆ. ಓಕೆ, ಇದು ನೋಡಿ, ಇಲ್ಲಿ 1 2 ಹೊರಗಡೆ ಬಂತು. ಓಕೆ, ಈ ಥರ ಪ್ರೆಸ್ ಮಾಡಿದರೆ ಲಾಕ್ ಆಗುತ್ತೆ. ನಾನು ಪೊಸಿಷನ್ನು ಇಲ್ಲೊಂದು ಸಾಕೆಟ್ ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಓಕೆ, ಲಾಂಗ್ ಪ್ರೆಸ್ ಮಾಡಿ. ಓಕೆ, ನಾನು ಬಟನ್ಸು ಈ ಕಡೆ ಹಾಕ್ತಾಯಿದ್ದೀನಿ. ಇದಕ್ಕೊಂದು ಬಟನ್ನು ಮತ್ತು ಇದಕ್ಕೊಂದು ಬಟನ್.
ಓಕೆ, ಈ ಥರ ರೆಡಿ ಆಯ್ತಿದ್ದು. ಇದು ಜಸ್ಟ್ ಪೊಸಿಷನ್ ಆಯ್ತಿದ್ದು. ಅದಾದಮೇಲೆ ಕವರ್ ಆಗಿಬಿಡಿ ಇದ್ರ ಮೇಲೆ. ಈಗ ನೆಕ್ಸ್ಟ್ ಇಲ್ಲಿ ಮೇನ್. ಓಕೆ, ವೈರಿಂಗ್ ಕನೆಕ್ಷನ್ ಇಲ್ಲಿ ಇರೋದು ಮೇನ್. ಓಕೆ, ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಓಕೆ, ನೋಡಿ ಇದು ನ್ಯೂಟ್ರಲ್ ವೈರ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಹೀಗೆ. ಓಕೆ, ಇದು ನ್ಯೂಟ್ರಲ್ಲು ಇಲ್ಲಿ ಎನ್ ಅಂತ ಬರೆದಿರ್ತಾರೆ. ಓಕೆ, ನ್ಯೂಟ್ರಲ್ ಇಲ್ಲಿ ಕಾಣ್ತಾ ಎನ್ ಅಂತ, ಇಲ್ಲಿ ನೋಡಿ ಎನ್ ಇದೆ ಇಲ್ಲಿ. ಓಕೆ, ಇಲ್ಲಿ ಎನ್ ಇದೆ. ಎಲ್ಲಿ ಎನ್ ಇರುತ್ತೆ ಅಲ್ಲಿ ನ್ಯೂಟ್ರಲ್. ಓಕೆ, ಇದು ಬಟನ್ನ ಪೊಸಿಷನ್ ಸ್ವಲ್ಪ ಚೇಂಜ್ ಆಗಿದೆ ಇಲ್ಲಿ. ಓಕೆ, ಎರಡು ಪೊಸಿಷನ್ ಸೇಮ್ ಅಂತೀವಿ. ನೆಕ್ಸ್ಟ್ ಕವರ್. ಓಕೆ, ಇಲ್ಲಿ ಫಸ್ಟ್ ನ್ಯೂಟ್ರಲ್ ವೈರ್ನ ಫಿಕ್ಸ್ ಮಾಡೋಣ. ಓಕೆ, ನ್ಯೂಟ್ರಲ್ ಆಯಿತು. ಓಕೆ, ನ್ಯೂಟ್ರಲ್ ಸೆಟ್ ಆಯ್ತು. ಇಲ್ಲಿ ನ್ಯೂಟ್ರಲ್ ನಾನು ಇಲ್ಲಿಂದ ಈ ನ್ಯೂಟ್ರಲ್ ಒಂದು ಲೂಪ್ ತೊಗೊಳ್ತೇನೆ ಇಲ್ಲಿಂದ ನೀವು. ಓಕೆ, ಲೂಪ್ ತೊಗೊಳ್ಳೋಕ್ಕೆ ಈ ವೈರ್ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ನೋಡಿ, ಎಷ್ಟು ಗಟ್ಟಿಯಾಗಿ ಟೈಟ್ ಮಾಡಬೇಕು ಈ ಥರ. ಓಕೆ, ಮತ್ತು ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ವೈರ್ ಅದರಲ್ಲೇ ಹಾಕೋದು. ಓಕೆ, ಓಕೆ, ನ್ಯೂಟ್ರಲ್ದು ಫಿಕ್ಸ್ ಆಯ್ತು. ಈಗ ನ್ಯೂಟ್ರಲ್ ರೆಡಿಯಾಗಿ ಹೊರಗಡೆ ಹೋಗ್ತದೆ ಈ ವೈರ್. ಓಕೆ, ಈಗ ಫೇಸ್ ವೈರ್ ಬರಬೇಕಲ್ಲ. ಫೇಸ್ ವೈರ್ ನೋಡಿ, ಈಗ ಇಲ್ಲಿ ಈ ಬಟನ್ನು ಇದಕ್ಕೆ ಕನೆಕ್ಟ್ ಮಾಡಬೇಕು, ಈ ಬಟನ್ನು ಈ ಸಾಕೆಟ್ಗೆ ಕನೆಕ್ಟ್ ಮಾಡಬೇಕು. ಓಕೆ, ಫಸ್ಟ್ ಸ್ವಿಚ್ಚು ಈ ಸಾಕೆಟ್ಗೆ, ಸೆಕೆಂಡ್ ಸ್ವಿಚ್ಚು ಈ ಸಾಕೆಟ್ಗೆ. ಓಕೆ, ನಾವೇ ಎರಡು ವೈರ್ನ ಕಟ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಗೆ ಒಂದು. ಓಕೆ, ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಓಕೆ, ಸೇಮ್ ಲೆಂತ್ ಎರಡು ವೈರ್ ಕಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ಕನೆಕ್ಷನ್ನು, ಈ ಲೈನ್ ಕನೆಕ್ಷನ್ನು, ಇಲ್ಲಿಂದ ಲೈನ್ ಕನೆಕ್ಷನ್ ಇದಕ್ಕೆ ಹೋಗುತ್ತೆ. ಓಕೆ, ಇದು ಫಿಕ್ಸ್ ಆಯಿತು ಒಂದು. ಈಗ ನೆಕ್ಸ್ಟು ಈ ಪಾಯಿಂಟ್ ಏನಂತ ಕೇಳ್ತಾರೆ, ಈ ಪಾಯಿಂಟು ಅರ್ಥಿಂಗ್ ಪಾಯಿಂಟ್ ಆಗಿರುತ್ತೆ. ಓಕೆ,
ಈಗ ನಾನು ಸೆಕೆಂಡ್ ಸ್ವಿಚ್ಚು ವೈರ್ ಬೆಂಡ್ ಆಗ್ತಾಯಿಲ್ಲ, ಕೆಳಗಡೆಯಿಂದ ತಗೊಳ್ಳಿ. ಓಕೆ, ಓಕೆ. ಈಗ ಪವರ್ ಸಪ್ಲೈಗೆ ತರಬೇಕು ಮೇನ್. ಈಗ ಪವರ್ ಸಪ್ಲೈಯಲ್ಲಿ ಇದಕ್ಕೆ ಪವರ್ ಬೇಕು. ಓಕೆ, ಈ ಪವರ್ದು ಲೈನ್ ಎಲ್ಲಿಂದ ಕೊಡಬೇಕು ಅಂದರೆ ನೋಡಿ, ಈ ಥರ ಒಂದು ಕಾಪರ್ ತೊಗೊಂಡು ಇವೆರಡಕ್ಕೂ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಮೆಜರ್ ಮಾಡಿಕೊಂಡು ಕಟ್ ಮಾಡೋದು. ಓಕೆ, ಮೇನ್ ಪವರ್ ಸಪ್ಲೈ ಆಗೋದು ಇಲ್ಲೇ ಈಗ ಕೆಳಗಡೆ. ಓಕೆ, ಈಗ ನಾವು ಹಾಕ್ತಾ ಇದ್ದೀವಲ್ಲ ಇಲ್ಲಿ ಜಸ್ಟ್ ನಾವು ಫಸ್ಟು ಕನೆಕ್ಷನ್ ತೊಗೊಳ್ತಾ ಇದ್ದೀವಿ ಎರಡರದ್ದು ಒಟ್ಟಿಗೆ ಇಲ್ಲಿಂದ. ಓಕೆ, ನೋಡಿ ಎರಡಕ್ಕೂ ಲೂಪ್ ಆಯ್ತಾ. ಇಲ್ಲಿ ಕನೆಕ್ಷನ್ ಆಗಿದೆ, ಇಲ್ಲೂ ಕನೆಕ್ಷನ್ ಆಗಿದೆ. ಈಗ ನಾವು ಇಲ್ಲಿ ಪವರ್ ಕೊಡೋಣ. ಇದು ನಮ್ಮ ರೆಡ್ ಪವರ್ ಲೈನ್. ಓಕೆ, ಓಕೆ. ಓಕೆ, ಈಗ ಇದು ಪವರ್, ಇದು ನ್ಯೂಟ್ರಲ್ ಲೈನ್. ಓಕೆ, ಇವೆರಡನ್ನು ಈ ಬಾಕ್ಸಲ್ಲಿ ಫಿಕ್ಸ್ ಮಾಡೋದು. ಹೆಂಗೆ ನೋಡಿ, ಬಾಕ್ಸ್. ಓಕೆ, ಓಕೆ. ಫಿಕ್ಸ್ ಮಾಡಬೇಕು ಅಂದರೆ ಇಲ್ಲಿ ಎರಡು ಮತ್ತೆ ತೆಗಿಬೇಕು. ಇದನ್ನು ತೆಗೆದು ಇಲ್ಲಿ ಸ್ಕ್ರೂ ಇರುತ್ತೆ. ಇಲ್ಲಿ ಒಂದು ಸ್ಕ್ರೂ ಮತ್ತು ಇಲ್ಲಿ ಒಂದು ಸ್ಕ್ರೂ ಇರುತ್ತೆ. ಇವೆರಡನ್ನು ಫಿಕ್ಸ್ ಮಾಡಿ ಎರಡನ್ನೂ ಫಿಕ್ಸ್ ಮಾಡಿ ಮತ್ತು ಕವರನ್ನು ಹಾಕಿದರೆ ಮುಗಿಯಿತು. ಇದರಲ್ಲಿ ನಮ್ಮದು ಒಂದು ಫೇಸು, ಒಂದು ನ್ಯೂಟ್ರಲ್ ಇದೆ. ಓಕೆ, ಇದು ಫೇಸು, ಇದು ನ್ಯೂಟ್ರಲ್. ಈಗ ನಮಗೆ ಇಲ್ಲಿ ಮೇನ್ ನಮ್ಮದು ಎಲ್ಲಿ ಪವರ್ ಇರುತ್ತೆ ಅಲ್ಲಿ ತೊಗೊಂಡು ಬಂದು ಸಪ್ಲೈ ಮಾಡಿಕೊಂಡ್ರೆ ಜಂಕ್ಷನ್ ಬಾಕ್ಸ್ ರೆಡಿ. ಓಕೆ, ಇದಕ್ಕೆ ಮಾಡೋಕ್ಕೆ ಟೋಟಲ್ ಅಷ್ಟು ಅಂದರೆ 400-450 ರೂಪಾಯಿಂದ ಖರ್ಚು ಬರುತ್ತೆ. ಓಕೆ, ಇಷ್ಟು ಡಬ್ಬಿ ಮಾಡೋಕ್ಕೆ. ಓಕೆ, ಒಳ್ಳೆ ಕಂಪ್ನಿ ಇದೆ GM. ಓಕೆ, ನೋಡಿ. ಓಕೆ, ಇವಾಗ ಟೆಸ್ಟಿಂಗ್.
ಎರಡು ಕನೆಕ್ಷನ್ ಫೇಸ್ ನ್ಯೂಟ್ರಲ್ ಕನೆಕ್ಷನ್ ಮಾಡಿಟ್ಟಿದ್ದೀನಿ. ಇಲ್ಲಿಂದ ಪವರ್ ಸಪ್ಲೈ ಆಗ್ತಾಯಿದೆ. ಈ ಬೋರ್ಡಲ್ಲಿ ಪವರ್ ಸಪ್ಲೈ ಇದೆ ಆಲ್ರೆಡಿ. ಇಲ್ಲಿ ನೋಡಿ ಅನಿಸುತ್ತಲ್ಲ, ಪವರ್ ಸಪ್ಲೈ ಇದೆ. ಓಕೆ, ಈಗ ಇಲ್ಲಿಂದ ಇದಕ್ಕೆ ಸಪ್ಲೈ ಇದೆಯಾ ಅಂತ ನೋಡೋಣ. ಓಕೆ, ನೋಡಿ. ಓಕೆ, ಪವರ್ ಇದೆ. ಬಟನ್ ಆಫ್ ಮಾಡಿದರೆ ನೋ ಪವರ್, ಬಟನ್ ಆನ್ ಮಾಡಿದರೆ ಪವರ್. ಓಕೆ, ಫಸ್ಟ್ ಸರ್ಕ್ಯೂಟು, ಸೆಕೆಂಡ್ ಸರ್ಕ್ಯೂಟ್. ಓಕೆ, ಇದು ಹೋಗೋದು ಬರೋದು ಯಾವ ಥರ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದ್ರ ಮೇಲೆ ಡಿಪೆಂಡ್, ಅರ್ಥಿಂಗ್. ಓಕೆ, ಇದು ಮಾಡಿ ಬಟನ್ ಆಫ್ ಮಾಡಿದರೆ ಪವರ್ ಆಫ್ ಮತ್ತು ಪವರ್ ಚಾಲು, ಹಿಂಗೆ. ಓಕೆ, ಇಷ್ಟು ಬೇಸಿಕ್ ಇತ್ತು. ಓಕೆ, ಈ ಬೋರ್ಡ್ ಮಾಡೋದ್ರಲ್ಲಿ ಇದರಲ್ಲಿ ಯಾವುದಾದ್ರೂ ಏನಾದರೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಂಗೆ ತಿಳಿಸ್ಬೋದು, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಮತ್ತು ಇದು ಬೇಸಿಕ್ ಇದೆ. ನೆಕ್ಸ್ಟ್ ನೋಡೋಣ ಮತ್ತು ಯಾವುದಾದ್ರೂ ಇದು 6 ಮಾಡೆಲ್ದಿದೆ. ಓಕೆ, 6 ಮಾಡೆಲಲ್ಲಿ 2 ಸ್ವಿಚ್ 2 ಸಾಕೆಟ್ ಹಾಕಿದ್ದೀನಿ. ಈಗ 12 ಮಾಡೆಲ್ ಬರುತ್ತೆ, 18 ಮಾಡೆಲ್ ಬರುತ್ತೆ. ಅಂದರೆ ಈ 12 ಅಂದರೆ 12 ನಂಬರ್ಸ್ ಆಫ್ ಬಟನ್ಸ್ ಇರುತ್ತೆ. ಅದರಲ್ಲೆಲ್ಲ ಫ್ಯಾನ್ ರೆಗ್ಯುಲೇಟರ್ ಯಾವ ಥರ ಕೂರಿಸ್ಬೇಕು, ಮತ್ತು ಸಾಕೆಟ್ ಯಾವ ಥರ ಇರುತ್ತೆ, ಆ ಥರ ಎಲ್ಲ ಇರುತ್ತೆ ಕೆಲವೊಂದು. ಓಕೆ, ಮತ್ತು ನಿಮಗೆ ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ಕಲಿಬೇಕು, ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಕಮೆಂಟ್ ಮಾಡಿ ಹಾಕಿ. ಅದ್ರ ಮೇಲೆ ನಾನು ವರ್ಕೌಟ್ ಮಾಡಿ ಅದ್ರದ್ದು ಡೀಟೇಲ್ಡ್ ಎಲ್ಲ ನಾನು ಕಲೆಕ್ಟ್ ಮಾಡಿ ಅದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ, ಈ ನಮ್ಮ ಚಾನಲಲ್ಲಿ. ಓಕೆ, ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್, ಲೈಕ್ ಮಾಡಿರಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಧನ್ಯವಾದಗಳು.